ಏನ್ ಸರ್? ನಿಮ್ಮ ಸರೋಜ ಅತ್ತೆ ಸ್ವಲ್ಪ ಬಾಯಿ ಮುಚ್ಚೋ ಹಾಗೆ ನಾವು ಮಾಡಬೇಕು ರೀ. ಎಲ್ಲಿ ನಮ್ಮ ವಿಷಯ ಎಲ್ಲ ವೃಂದ ಮುಂದೆ ಹೇಳ್ಬಿಡ್ತಾರೋ ಅಂತ ಭಯ ಆಗ್ತಿದೆ ನನಗೆ. ವೃಂದ ಅವರು ಅಟ್ಲೀಸ್ಟ್ ಇಲ್ಲಿಂದ ಹೋಗೋವರೆಗಾದ್ರೂ ನಾವು ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಪ್ಲೀಸ್ ಸರ್, ನಮ್ಮ ಅತ್ತೆ ಬಾಯಿ ಸ್ವಲ್ಪ ಹಾಗೆ. ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ನೋಡ್ಕೋತೀನಿ. ನೀವು ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದಕ್ಕೆ ಏನದಕ್ಕೆ? ಆ ಕಡೆಯಿಂದ ಈ ಕಡೆ ನೋಡೋ ನಿಮ್ಮ ಕಣ್ಣು, ಮೂಗಿನ ತುದಿಯಲ್ಲಿರೋ ಈ ಕೋಪ, ಕೆನ್ನೆ ಕೆಂಪಲ್ಲಿರೋ ಈ ತಂಪು. ಸರ್, ಏನ್ ಮಾಡ್ತಿದ್ದೀರಾ ನೀವು? ಎಲ್ಲಿದ್ದೀವಿ ಅಂತ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ ನಿಮ್ಗೆ? ಇನ್ನು ಸ್ವಲ್ಪ ಹೊತ್ತಾದ್ರೆ ಕಾರ್ಯಕ್ರಮ ಶುರು ಆಗುತ್ತೆ. ಹೋಗ್ತೀರಾ? ಹೋಗಿ ನೋಡೋಣ. ಸನಿಹ ಬಂದ ಮೇಲೆ ಸಂಕೋಚ ಏತಕ್ಕೆ, ಹೃದಯ ಕದ್ದ ಮೇಲೆ ಹುಡುಕಾಟ ಏತಕ್ಕೆ, ನಾ ಬರುವ ಹಾದಿಯಲ್ಲಿ ನಗು ನಗು ತಾನೇ ನಿಂತಿರಲು, ನನ್ನ ಮನದ ಮಹಡಿಯಲ್ಲಿ ನನ್ನ ಮರೆತೆ ನಿನ್ನ ಗುಂಗಿನಲ್ಲಿ, ಸನಿಹ ಬಂದ ಮೇಲೆ. ಅಗಸ್ತ್ಯ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಅದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಟೈಮಲ್ಲಿ. ಅದು ವೃಂದ, ನಾನು ಪ್ರೋಗ್ರಾಮ್ ಅದು ನೀವು ಇವಳ ಹತ್ರ ಮಾತಾಡ್ತಿದ್ದೀರಾ? ನೋ ವೃಂದ, ನಾನು ಕಾಲ್ ಮಾಡೋಣ ಅಂತ ಇಲ್ಲಿ ಬಂದೆ. ಅಲ್ಲಿ ನೆಟ್ವರ್ಕ್ ಇರಲಿಲ್ವಲ್ಲ, ಅದಕ್ಕೆ. ಏನ್ರಿ ಕಾವೇರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಯಾರೋ ಕರ್ದಾಗಾಯ್ತು ಸರ್, ನೀವೇ ಕರೆದ್ರಿ ಅನ್ಕೊಂಡೆ. ಇಲ್ಲ, ನಾನು ಕರ್ದಿಲ್ಲ ನೋಡಿ, ನಾನು ಕಾಲಲ್ಲಿ ಇದ್ದೀನಿ. ಅದನ್ನೆಲ್ಲ ಹೇಳ್ಬೇಕಾ? ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಊರವರೆಲ್ಲ ಸೇರಿ ನೀವೇ ಕಾವೇರಿ ಗಂಡ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅದೇ ತಾನೇ ಸತ್ಯ. ವಾಟ್? ಸತ್ಯ, ಐ ಮೀನ್ ಸತ್ಯಮೂರ್ತಿ ಕಾಲ್ ಮಾಡಿದ್ದು, ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಅಲ್ಲಿ ಯಾರೋ ಕರೀತಾ ಇದಾರೆ ನಮ್ಮನ್ನ. ಬನ್ನಿ ಬನ್ನಿ ಬನ್ನಿ, ಹೋಗೋಣ ಬನ್ನಿ, ನಾನು ಅಲ್ಲಿ ಹೇಳ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಂದ್ರಣ್ಣನವರು ಹರಕೆಯ ಯಕ್ಷಗಾನ ನರಕಾಸುರ ವಧೆ ಎನ್ನುವಂತಹ ಒಂದು ಯಕ್ಷಗಾನವನ್ನ ನಮ್ಮ ಶ್ರೀ ಭಗವತಿ ಯಕ್ಷಗಾನ ಕಲಾ ಬಳಗ ಪುತ್ತೂರು ಇವರಿಂದ ನಡೆಸಿಕೊಡ್ತಾ ಇದ್ದಾರೆ. ನಾವು ಈ ಯಕ್ಷಗಾನದ ಕಲಾವಿದರಿಗೂ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ತಮ್ಮ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಬೇಕು. ಚಂದ್ರಣ್ಣನವರ ಕುಟುಂಬದ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೆ. ಚಂದ್ರಣ್ಣನವರ ಭಾವ ಪುರುಷೋತ್ತಮ್ ಅವರು ಈ ಊರಲ್ಲಿ ಒಂದು ಶಾಲೆಯನ್ನ ಕಟ್ಟಿ ಬೆಳೆಸಿದರು. ಆ ಶಾಲೆಯಲ್ಲಿ ಈ ಊರಿನ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪುರುಷೋತ್ತಮ್ ಅವರು ಕಾಲವಾದ ನಂತರ ಈ ಶಾಲೆನ ನಡೆಸ್ಕೊಂಡ್ ಬಂದಿರೋದು ಅವರ ಮಗಳು ಕಾವೇರಿ. ಸದ್ಯಕ್ಕೆ ಕಾವೇರಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಆದ್ರೆ ಸಿಟಿಯಲ್ಲಿ ಕೆಲಸ ಮಾಡಿ ಅದರಲ್ಲಿ ಬಂದಿರುವಂತಹ ದುಡ್ಡಿನಿಂದ ಈ ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಆದ್ದರಿಂದ ಇವತ್ತು ನಾವು ಕಾವೇರಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಮ್ಗೆಲ್ಲ ಅನ್ನಿಸ್ತಾ ಇದೆ. ದಯವಿಟ್ಟು ಕಾವೇರಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಮನಸ್ಸು ಶುಭ್ರಹಾಳೆಯು ಇವಳ ಲೋಕಶಾಲೆಯು, ಅಮ್ಮನಂತೆ ಪ್ರೀತಿಸೋ ಒಲವಿನ ಶಿಕ್ಷಕಿ, ಒಳ್ಳೆ ರೀತಿ ನೀತಿಯ ಕಲಿಸುವ ನಾಯಕಿ, ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ. ಈಗ
ಕಾವೇರಿ ಮೇಡಮ್ ಅವರಿಗೆ ಸನ್ಮಾನನ ಈ ಶಾಲೆಯ ಹೆಡ್ ಮಾಸ್ಟರ್ ಆದಂತಹ ತಾವು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹೊಂಬೆಳಕ ಕಣ್ಣವಳು ಮುದ್ದಾದ ನಮ್ಮ ರೂಪಸಿ ಕನ್ನಡದ ಮನೆ ಮಗಳು ಮನಸಾರೆ ಹಾರೈಸಿ ತಂಗಾಳಿ ತಂದಿನ ರಂಗೋಲಿ ಹಂಗೇನೆ ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ ಕಾವೇರಿ ಕನ್ನಡ ಮೀಡಿಯಂ. ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬಡಮಡುತ್ತ ಪಣಿಪೆನಿ ಕಥಾಮೃತವ ದೇವತೆಗಳೇ, ದೇವೇಂದ್ರ ಕಳೆದು ಹೋದಂತಹ ಕಲ್ಪದಲ್ಲಿ ಪ್ರಪಂಚವನ್ನು ಪುನರಪಿ ಸೃಷ್ಟಿಸುವರೇ, ಆದಿಮಾಯೆಯಿಂದ ಸೃಷ್ಟಿಸಿದವರೇ ಬ್ರಹ್ಮ ವಿಷ್ಣು ಮಹೇಶ್ವರರು. ಅಷ್ಟು ಮಾತ್ರವಲ್ಲ, ಪ್ರಪಂಚದ ಆಗು ಹೋಗುಗಳು ಏನಿವೆಯೋ ಅದನ್ನು ಮಾಡಲೆಂದೇ ಸೃಷ್ಟಿಸಿದವರೇ ನಾವೇ ದೇವತೆಗಳು. ಹೌದು, ಒಂದು ಸಂದರ್ಭಕ್ಕೆ ಪ್ರಪಂಚದಲ್ಲಿರುವವರನ್ನು ನಿಯಂತ್ರಿಸುವುದಕ್ಕೋ ಹೊರೆಯುವುದಕ್ಕೋ ಬೇಕಾಗಿ ಹರಿಯು ಮಾತ್ರವೇ ಅಲ್ಲ, ದೇವತೆಗಳಾದಂತಹ ನಾವು ಕೂಡ ಇದರಲ್ಲಿ ಪಾತ್ರ ವಹಿಸಿದವರೇ ಸರಿ. ಅಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳ ಸೃಷ್ಟಿಯಾದ ಸಂದರ್ಭಕ್ಕೆ ಈ ದೇವಲೋಕ, ಈ ಸುರಗದ್ದುಗೆ ಇದರ ಸೃಷ್ಟಿಯನ್ನು ಮಾಡಿದವರಿದ್ದಾರೆ. ಇಂತಹ ಸುರಗದ್ದುಗೆಯನ್ನು ಏರುವಂತಹ ಭಾಗ್ಯವಿದ್ದರೆ ಅದು ದೇವೇಂದ್ರನಾದಂತಹ ನನಗೇ ಸತ್ಯವಲ್ವೇ? ದೇವತೆಗಳೇ, ದೇವೇಂದ್ರ ನೋಡಬಾರದೆ ನಮ್ಮ ಸ್ವರ್ಗದ ವೈಭೋಗವನ್ನು, ಇಂತಹ ಸುರ ವೈಭೋಗವನ್ನೇ ಬಯಸಿ ಬಂದವರು ಅದೆಷ್ಟೋ ದಾನವರು ನಮ್ಮಯ ದೇವಲೋಕಕ್ಕೆ ದಾಳಿಯವನಿಟ್ಟಿದ್ದಾರೆ. ಆದರೆ ಅವರನ್ನೆಲ್ಲ ಆ ಶ್ರೀಹರಿಯ ದಯೆಯಿಂದ ನಾವು ಹಿಮ್ಮೆಟ್ಟಿಸಿದ್ದು ಹೌದು. ಆದರೂ ಕೂಡ ಒಂದು ಚಿಂತೆ ನಮ್ಮ ಮನಸ್ಸಿನಲ್ಲಿಯೇ ಹಾಗೆಯೇ ಉಳಿದಿದೆ ಅಲ್ವೇ? ಒಂದು ವೇಳೆ ನಮ್ಮಯ ಈ ದೇವಲೋಕಕ್ಕೆ ಆ ರಕ್ಕಸರ ದಾಳಿ ಆದರೆ ಏನು ಮಾಡುವಿರಿ ನೀವು? ದಾನವರ ದಾಳಿಯ ಕುರಿತಾಗಿ ಚಿಂತೆ. ಈ ಹಿಂದೆ ಬಂದಂತಹ ದಾನವರನ್ನು ನಾವು ನಿರ್ಗಯಿಸಿದ್ದೇವೆ. ಹಾಗಾಗಿ ಇನ್ನು ಮುಂದೆ ದಾನವರು ಬಂದರೆ ಹರಿಯ ಕರುಣೆಯಿಂದ ಹರಿಗಳ ಹರಣವನ್ನು ಹಾರಿಸಿ ಬಿಡುತ್ತೇವೆ.
ಬಲು ದೋಷವಾಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಚಂದ್ರಣ್ಣ ಒಂದು ವಿಷಯ ಗೊತ್ತಾ? ವಿಷಯನ? ಹಾ, ಎಂತ ವಿಷಯ? ಆ ರುದ್ರ ಜೈಲಿಗೆ ಹೋಗಿದ್ನಲ್ಲ, ಅವನು ಬಿಡುಗಡೆ ಆಗಿದಾನಂತೆ. ಇನ್ನು ಮುಂದೆ ಕಾವೇರಿ ಸ್ವಲ್ಪ ಜಾಗೃತಿಯಾಗಿರೋದು ಒಳ್ಳೇದು. ಅಂಕಲ್, ಏನಾಯ್ತು? ಇಲ್ಲಿ ಯಾಕೆ ನಿಂತಿದ್ದೀರಾ ಎಲ್ಲರೂ? ಅಂದರೆ ನೀವು ಆ ರುದ್ರನ ಜೈಲಿಗೆ ಕಳಿಸಿದ್ರಲ್ಲ, ಅವನು ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದಾನಂತೆ. ಅವ ಕಾವೇರಿಗೆ ಎಂತ ತೊಂದರೆ ಮಾಡ್ತಾನಂತ ಹೆದರಿಕೆ ಆಗ್ತಾ ಉಂಟು. ಮತ್ತೆ ನೀವು ಅವನು ಜೈಲಿಗೆ ಕಳಿಸಿದ್ದಲ್ಲ, ನಿಮ್ಮ ಮೇಲೆ ದ್ವೇಷ ಉಂಟು ಅವನಿಗೆ. ನಿಮಗೆ ಎಂತಾರು ಮಾಡ್ತಾನ ಅಂತ. ಅವ ಒಂಥರ ಹೆಡೆ ತುಳಿದ ಸರ್ಪದಾಗೆ ಆಗಿದ್ದಾನೆ. ಅವನು ಸುಮ್ಮನೆ ಕೂರುದಿಲ್ಲ, ಎಂತಾರು ಮಾಡ್ತಾನವ. ಅಂಕಲ್, ನೀವೇನೂ ಗಾಬರಿ ಆಗಬೇಡಿ. ಅವನನ್ನ ನಾನು ನೋಡ್ಕೋತೀನಿ. ಕಾವೇರಿ ತಂಟೆಗೆ ಏನಾದರೂ ಬಂದರೆ ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ಕಾವೇರಿ ನನ್ನ ಜವಾಬ್ದಾರಿ, ನಾನು ಕಾಪಾಡ್ಕೋತೀನಿ. ನೀವು ಆರಾಮಾಗಿರಿ.